ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋಲಿ ನಾವು ಹೇಗೆ ಪಾಂಡಾಸ್ ಫಂಕ್ಷನಾಲಿಟೀಸ್‌ನ ಯೂಸ್ ಮಾಡ್ಕೊಂಡು ಡೇಟಾನ ಒಂದು ಎಕ್ಸ್‌ಟರ್ನಲ್ CSV ಫೈಲಿಂದ ರೀಡ್ ಮಾಡೋದು, ಆ ರೀಡ್ ಮಾಡಿರೋ ಡೇಟಾಯಿಂದ ಹೇಗೆ ನಮಗ್ ಬೇಕಾಗಿರುವಂತ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು, ಮ್ಯಾನಿಪ್ಯುಲೇಟ್ ಮಾಡ್ಕೊಳ್ಳೋದು ಇಂಥದ್ರ ಬಗ್ಗೆ ಇವತ್ತಿನ ಮತ್ತು ಮುಂದಿನ ವಿಡಿಯೋಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೋಸ್ಕರ ನೆಸೆಸರಿ ಲೈಬ್ರರೀಸ್‌ನ ಇಂಪೋರ್ಟ್ ಮಾಡ್ಕೊಳ್ಬೇಕು, ನಂಪೈ ಮತ್ತೆ ಪಾಂಡಾಸ್. ಈಗ ನಾವು ಎಕ್ಸ್ಟರ್ನಲ್ ಆಗಿರೋ ಒಂದು ಫೈಲ್‌ನ ಜುಪಿಟರ್ ಎನ್ವಿರಾನ್ಮೆಂಟ್ ಅಲ್ಲಿ ರೀಡ್ ಮಾಡ್ಬೇಕು. ಹೇಗೆ ಮಾಡೋದು ಅಂದ್ರೆ ಡೈರೆಕ್ಟ್ ಆಗಿ ಪಾತ್‌ನ ಕೂಡ ಕೊಡ್ಬೋದು. ಇಲ್ಲ ಅಂತಂದ್ರೆ ಎರಡನೇ ರೀತಿ ಈ ರೀತಿ ಮಾಡ್ಬೋದು. PWD ಅನ್ನೋ ಒಂದು ಕಮಾಂಡ್‌ನ ಎಕ್ಸಿಕ್ಯೂಟ್ ಮಾಡಿದ್ರೆ ನಮ್ಮ ಜುಪಿಟರ್ ಯಾವ ಡೈರೆಕ್ಟರಿಯಲ್ಲಿದೆ ಅಂತ ನಮ್ಗೆ ಪಾತ್ ಸಿಗತ್ತೆ. ನನ್ನ ಜುಪಿಟರು ಸಿ ಡ್ರೈವ್ ಅಲ್ಲಿರೋ ಯೂಸರ್ಸ್ ಅನ್ನೋ ಫೋಲ್ಡರ್ ಒಳಗಡೆ ಡೆಲ್ ಇನ್ಸೈಡ್ ದಟ್ ಡೌನ್ಲೋಡ್ಸ್ ಅನ್ನೋ ಫೋಲ್ಡರ್ ಅಲ್ಲಿ ನನ್ನ ಜುಪಿಟರ್ ಇದೆ. ಸೊ ನನ್ನ ಡೇಟಾ ಸೆಟ್ ನಾವು ಯಾವ ಫೈಲ್‌ನ ಜುಪಿಟರ್ ಎನ್ವಿರಾನ್ಮೆಂಟ್ ಒಳಗೆ ರೀಡ್ ಮಾಡಕ್ಕೆ ಟ್ರೈ ಮಾಡ್ತಿರ್ತೀವಿ, ಆ ಒಂದು ಡೇಟಾ ಸೆಟ್ ಕೂಡ ಇದೇ ಒಂದು ಸೇಮ್ ಪಾತ್ ಅಲ್ಲಿ ಇರಬೇಕು. ಅಂದ್ರೆ ನಿಮ್ಮ ಲೋಕಲ್ ಸಿಸ್ಟಮ್ ಅಲ್ಲಿ ನಿಮಗೆ ಯಾವ ಒಂದು ಪಾತ್ ಇಲ್ಲಿ ಶೋ ಆಗತ್ತೆ, ಆ ಒಂದು ಶೋ ಆಗಿರೋ ಪಾತ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿರೋ ಡೇಟಾ ಸೆಟ್ ನ ಅಪ್ಲೋಡ್ ಮಾಡ್ಬೇಕು. ಕಾಪಿ ಪೇಸ್ಟ್ ಮಾಡಿ ಡೌನ್ಲೋಡ್ಸ್ ಫೋಲ್ಡರ್ ಇಂದ ಈ ಒಂದು ಪಾತ್ಗೆ ನಮ್ಮ ಡೇಟಾ ಸೆಟ್ ಪುಷ್ ಆಗ್ಬೇಕು. ಆಗ ಮಾತ್ರ ನಾವು ನಮ್ಮ ಡೇಟಾ ಸೆಟ್ ನ ರೀಡ್ ಮಾಡಕ್ಕೆ ಸಾಧ್ಯ. ಹೇಗೆ? ಪಾಂಡಾಸ್ ಒಂದು ಕಮಾಂಡ್ ಕೊಡುತ್ತೆ. ಏನು? ರೀಡ್ ಅಂಡರ್ ಸ್ಕೋರ್ CSV ಅಂದ್ರೆ ಕಾಮಾ ಸೆಪರೇಟೆಡ್ ಫೈಲ್ಸ್. ಅಂದ್ರೆ ಎಲ್ಲಾ ವ್ಯಾಲ್ಯೂನು ಈ ಒಂದು ಫೈಲ್ ಅಲ್ಲಿ ಕಾಮಾ ಸೆಪರೇಟೆಡ್ ಆಗಿರತ್ತೆ. ಬಟ್ ನೀವು ಒಂದು ಲೋಕಲ್ ಸಿಸ್ಟಮ್ ಅಲ್ಲಿ CSV ಫೈಲ್ ನ ಓಪನ್ ಮಾಡಿದ್ರೆ ಡಿಫಾಲ್ಟ್ ಆಗಿ ಎಕ್ಸೆಲ್ ಅಲ್ಲಿ ಓಪನ್ ಆಗುತ್ತೆ. ರೋಸ್ ಅಂಡ್ ಕಾಲಮ್ಸ್ ಅಲ್ಲಿ ನೀಟ್ ಆಗಿ ಒಂದು ಡೇಟಾನ ವ್ಯೂ ಮಾಡಬಹುದು. ಈ ರೀತಿ ನಾನು ಡೇಟಾನ ವ್ಯೂ ಮಾಡಿ ಅದು ಡೇಟಾ ಅನ್ನೋ ಒಂದು ವೇರಿಯಬಲ್ ಗೆ ಪುಷ್ ಮಾಡಿ ಇಟ್ಕೋತಾ ಇದೀನಿ. ಮತ್ತೆ ಡೇಟಾ ಅಂತ ಜಸ್ಟ್ ವೇರಿಯಬಲ್ ನ ಪ್ರಿಂಟ್ ಮಾಡಿದ್ರೆ ಆ ಒಂದು ಡೇಟಾ ಸೆಟ್ ಅಲ್ಲಿ ಏನೆಲ್ಲಾ ಡೇಟಾ ಇದೆ ಅವೆಲ್ಲಾನು ನಮಗೆ ನಮ್ಮ ಜುಪಿಟರ್ ಅಲ್ಲಿ ಡೇಟಾ ಫ್ರೇಮ್ ಆಗಿ ಕನ್ವರ್ಟ್ ಆಗಿ ಶೋ ಆಗುತ್ತೆ. ನಮ್ಮ ಡೇಟಾ ಸೆಟ್ ಅಲ್ಲಿ ಸಾಕಷ್ಟು ಕಾಲಮ್ಸ್ ಇದೆ. ಪ್ಯಾಸೆಂಜರ್ ID ಅಂತೆ, ಸರ್ವೈ, ಪ್ಲೀ ಕ್ಲಾಸ್, ಆ ರೀತಿ ಸಾಕಷ್ಟು ಕಾಲಮ್ಸ್ ಇದೆ. ಈ ಒಂದು ಕಾಲಮ್ಗೆ ತಕ್ಕಂತೆ ಈ ರೋಸ್ ಆಫ್ ಇನ್ಫಾರ್ಮೇಶನ್ ಇದೆ. ನೀವ್ ನೋಡ್ಬೋದು 891 ರೋಸ್ ಇಂಟು 12 ಕಾಲಮ್ಸ್ ಅಂತೆ. ಅಂದ್ರೆ 891 ರೋಸ್ ಆಫ್ ಇನ್ಫಾರ್ಮೇಶನ್ ಇದೆ. ಈ ತರ 12 ಕಾಲಮ್ಸ್ ಇದೆ ನಮ್ಮ ಒಂದು ಡೇಟಾ ಸೆಟ್ ಅಲ್ಲಿ. ಈ ಒಂದು ಡೇಟಾ ಸೆಟ್ ಏನ್ರ ಬಗ್ಗೆ ಹೇಳಕ್ಕೆ ಟ್ರೈ ಮಾಡ್ತಿದೆ ಅಂದ್ರೆ ಇದು ಟೈಟಾನಿಕ್ ಡೇಟಾ ಸೆಟ್. ಆ ಟೈಟಾನಿಕ್ ದುರಂತ ಆದಾಗ ಎಷ್ಟು ಜನ ಸರ್ವೈವ್ ಆದ್ರು, ಎಷ್ಟು ಜನ ಆ ಬದುಕುಳಿದ್ರು ಅನ್ನೋದ್ರ ಒಂದು ಡೇಟಾ ಇದೆ ಈ ಒಂದು ಡೇಟಾ ಸೆಟ್ ಅಲ್ಲಿ. ಸರ್ವೈವ್ಡ್ ಅಂತ ಇದೆಯಲ್ಲ ಅದು ನಮ್ಮ ಟಾರ್ಗೆಟ್ ಡೇಟಾ. ಟಾರ್ಗೆಟ್ ಅಂದ್ರೆ ಇಲ್ಲಿ ಟಾರ್ಗೆಟ್ ಹೇಳುತ್ತೆ ಬೇಸ್ಡ್ ಆನ್ ಆಲ್ ದ ಇನ್ಫಾರ್ಮೇಶನ್ ಆ ವ್ಯಕ್ತಿ ಸರ್ವೈವ್ ಆದ್ರ ಎಸ್ ಆರ್ ನೋ. ವಾಟ್ ಇಸ್ ಅ ಪ್ಯಾಸೆಂಜರ್ ID, ಆಮೇಲೆ ಅವರ ಯಾವ ಕ್ಲಾಸ್ ಅಲ್ಲಿ ಪ್ರಯಾಣಿಸ್ತಿದ್ರು, ಅವರ ನೇಮ್ ಏನು, ಸೆಕ್ಸ್, ಏಜ್, ಟಿಕೆಟ್, ಫೇರ್, ಕ್ಯಾಬಿನ್, ಎಲ್ಲಿ ಬೋರ್ಡಿಂಗ್ ಆದ್ರು, ಎಂಬಾಕ್ಟ್, ಈ ಎಲ್ಲಾ ಇನ್ಫಾರ್ಮೇಶನ್ ನ ಪಡ್ಕೊಂಡು ನಾವು ಆ ವ್ಯಕ್ತಿ ಸರ್ವೈವ್ ಆದ್ರ ಎಸ್ ಆರ್ ನೋ ಅಂತ ಕಂಡುಹಿಡಿದಿರ್ತೀವಿ. ಸರ್ವೈವ್ಡ್ ಅನ್ನೋದು ನಮ್ಮ ಟಾರ್ಗೆಟ್ ಕ್ಲಾಸ್. ಅಂದ್ರೆ ಇದು ನಮಗೆ ಆನ್ಸರ್ ಕೊಡುತ್ತೆ. ಈ ಒಂದು ವ್ಯಕ್ತಿ ವಿತ್ ಪ್ಯಾಸೆಂಜರ್ ID 1 ಸರ್ವೈವ್ ಆದ್ರ ಎಸ್ ಆರ್ ನೋ. 0 ಇದ್ರೆ ಸರ್ವೈವ್ ಆಗಿಲ್ಲ, 1 ಆದ್ರೆ ಸರ್ವೈವ್ ಆಗಿದ್ರು. ಇದು ನಮ್ಮ ಈ ಡೇಟಾ ಸೆಟ್ ನ ಒಂದು ಡಿಸ್ಕ್ರಿಪ್ಷನ್. ಅವ್ರ ಇದನ್ನ ನಾವು ಅನಾಲಿಸಿಸ್ ಅಂತ ಕರಿತೀವಿ. ನೇಮ್ ಆಫ್ ದ ಪ್ಯಾಸೆಂಜರ್ ಇದೆ, ಯಾವ ಜೆಂಡರ್ ಇದೆ, ಏನ್ ಏಜ್ ಇತ್ತು ಅಂತಿದೆ, ಅವ್ರಿಗೆ ಯಾರಾದ್ರೂ ಸಿಬ್ಲಿಂಗ್ಸ್ ಇದ್ರ, ಸ್ಪೌಸ್ ಇದ್ರ, ಪೇರೆಂಟ್ಸ್, ಚಿಲ್ಡ್ರನ್, ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡ್ತಿದ್ರ, ಏನು ಟಿಕೆಟ್ ನಂಬರ್, ಎಷ್ಟು ಫೇರ್ ಕೊಟ್ಟಿದ್ರು, ಯಾವ ಕ್ಯಾಬಿನ್ ಅಲ್ಲಿ ಇದ್ರು, ಎಲ್ಲಿಂದ ಬೋರ್ಡಿಂಗ್ ಮಾಡ್ಕೊಂಡು, ಈ ಎಲ್ಲಾ ಇನ್ಫಾರ್ಮೇಶನ್ಸ್ ನಮಗೆ ಹೇಳತ್ತೆ ಆ ವ್ಯಕ್ತಿ ಸರ್ವೈವ್ ಆದ್ರ ಎಸ್ ಅನ್ನೋ. ದಿಸ್ ಇಸ್ ಅವರ್ ಡೇಟಾ ಸೆಟ್. ಡೇಟಾ ಸೆಟ್ ಇದ್ದಾಗ ನಾವು ಕೆಲವೊಂದು ಬೇಸಿಕ್ ಚೆಕ್ಸ್ ಆನ್ ದ ಡೇಟಾ ಸೆಟ್ ಮಾಡ್ಬೇಕಾಗತ್ತೆ. ಇಲ್ಲ ನಮಗೆ ಯಾವ್ದೋ ಒಂದು ಕಾಲಮ್ ಬೇಕಿರಲ್ಲ, ಯಾವ್ದೋ ಒಂದು ಕಾಲಮ್ ನ ಮರ್ಜ್ ಮಾಡಿದ್ರೆ ನಮಗೆ ಇನ್ನೊಂದೇನೋ ಇನ್ಫಾರ್ಮೇಶನ್ ಸಿಕ್ತಿರತ್ತೆ. ಈ ಎಲ್ಲಾ ಮಾಡೋದನ್ನ ನಾವು ಡೇಟಾ ಮಂಗಿಂಗ್ ಅಂತ ಕರಿತೀವಿ. ಅಥವಾ ಒಂದು ಡೇಟಾ ಟೈಪ್, ಈ ಒಂದು ನೇಮ್ಗೆ ಡೇಟಾ ಟೈಪ್ ಬಂದು ಆಬ್ಜೆಕ್ಟ್ ಅಂತ ಇರ್ಬೋದು, ಅಂದ್ರೆ ಸ್ಟ್ರಿಂಗ್ ಅಂತ ಇರ್ಬೋದು. ಬೇರೆ ಏನಾದ್ರು ಇತ್ತು ಅಂದ್ರೆ ನಾವು ಚೇಂಜ್ ಮಾಡ್ಬೇಕಾ, ಇಲ್ಲ ಎರಡು ಡೇಟಾ ಸೆಟ್ ಇದ್ರೆ ಅದನ್ನ ಮರ್ಜ್ ಮಾಡ್ಬೇಕಾ, ಈ ಎಲ್ಲಾ ಸಾಕಷ್ಟು ಫಂಕ್ಷನಾಲಿಟೀಸ್ ನಾವು ಈ ಒಂದು ಪಾಠ ಅಲ್ಲಿ ಕಲಿತೀವಿ. ಫಸ್ಟ್ ಫಂಕ್ಷನಾಲಿಟಿ ಬಂದು ಶೇಪ್. ಡೇಟಾ ಡಾಟ್ ಶೇಪ್ ಏನ್ ಕೊಡತ್ತೆ ನಮಗೆ? ಅದು ಔಟ್ಪುಟ್ 891, 12 ಅಂತ ಕೊಡ್ತಿದೆ. ಅಂದ್ರೆ ಈ ಒಂದು ಡೇಟಾಲಿ ನಮಗೆ 891 ರೋಸ್ ಇದೆ,
12 ಕಾಲಮ್ಸ್ ಇದೆ. ಅದು ಫಸ್ಟ್ ಪಾಂಡಾಸ್ ಫಂಕ್ಷನಾಲಿಟೀಸ್ ಆಫ್ ದಿಸ್ ಡೇಟಾ ಡಾಟ್ ಶೇಪ್. ನೆಕ್ಸ್ಟ್ ಇನ್ನೆರಡಿದೆ. ಡೇಟಾ ಅಂತ ಕ್ಲಿಕ್ ಮಾಡಿದ ತಕ್ಷಣ ಪೂರ್ತಿ ಡೇಟಾ ಬಂತು, ಬಟ್ ನನಗೆ ಫಸ್ಟ್ 5 ಫಸ್ಟ್ 10 ಡೇಟಾ ಬೇಕು, ಇಲ್ಲ ಲಾಸ್ಟ್ 5 ಲಾಸ್ಟ್ 10 ಡೇಟಾ ಬೇಕು. ಹೇಗಪ್ಪ ತಗೊಳ್ಳೋದು ಅಂದ್ರೆ ಈ ಫಂಕ್ಷನಾಲಿಟೀಸ್ ಇದೆ, ಹೆಡ್ ಮತ್ತೆ ಟೇಲ್. ಡೇಟಾ ಡಾಟ್ ಟೇಲ್ ಅಥವಾ ಡೇಟಾ ಡಾಟ್ ಹೆಡ್ ಅಂತ ಹಾಕಿದ್ರೆ ಬೈ ಡಿಫಾಲ್ಟ್ ನಿಮಗೆ ಫಸ್ಟ್ 5 ರೋಸ್ ಬರುತ್ತೆ. ಡೇಟಾ ಡಾಟ್ ಹೆಡ್ ಅಂತ ಕ್ಲಿಕ್ ಮಾಡಿದ್ರೆ ನಮಗೆ ಡಿಫಾಲ್ಟ್ ಫಸ್ಟ್ 5 ರೋಸ್ ಬರುತ್ತೆ. ಆ ರೀತಿ ಆ ಒಂದು ಫಂಕ್ಷನಾಲಿಟಿ ಬಿಲ್ಟ್ ಆಗಿದೆ. ಅಥವಾ ನನಗೆ ಫಸ್ಟ್ 10 ರೋ ಬೇಕು, ಫಸ್ಟ್ 20 ರೋ ಬೇಕು ಅಂದ್ರೆ ಆಗ ನಾವು ಜಸ್ಟ್ ಯೂಸ್ ಎ ಡಿಫೈನ್ಡ್ ಫಂಕ್ಷನ್ ನಂಬರ್ನ ಹಾಕ್ಬೋದು ಅಲ್ಲಿ. ಲೆಟ್ಸ್ ನನಗೆ ಫಸ್ಟ್ 3 ರೋಸ್ ಮಾತ್ರ ಬೇಕು, 3 ಅಂತ ಪಾಸ್ ಮಾಡಿದ್ರೆ 3 ರೋಸ್ ಮಾತ್ರ ಕೊಡುತ್ತೆ. ಏನೂ ಪಾಸ್ ಮಾಡಿಲ್ಲ ಅಂದ್ರೆ ಡಿಫಾಲ್ಟ್ 5 ರೋಸ್ ನ ಕೊಡುತ್ತೆ. ಅದೇ ರೀತಿ ನಮಗೆ ಡೇಟಾ ಡಾಟ್ ಟೇಲ್ ಕೂಡ ಇದೆ. ಡೇಟಾ ಡಾಟ್ ಟೇಲ್ ಅಂದ್ರೆ ಲಾಸ್ಟ್ 5 ರೋಸ್ ನ ಕೊಡುತ್ತೆ. ಹೆಡ್ ಇಸ್ ಫಸ್ಟ್ 5, ಟೇಲ್ ಅನ್ನೋದು ಲಾಸ್ಟ್ 5. ಇದು ನಮ್ಮ ಥರ್ಡ್ ಫಂಕ್ಷನ್ ನಾವಿರ್ಲಿ ಕಲಿತಾ ಇರೋದು. ಫೋರ್ತ್ ಏನಪ್ಪಾ ಅಂತಂದ್ರೆ ಡೇಟಾ ಡಾಟ್ ಕಾಲಮ್ಸ್. ಡೇಟಾ ಡಾಟ್ ಕಾಲಮ್ಸ್ ಅಂತ ಅಂದ್ರೆ ನಮ್ಮ ಡೇಟಾ ಸೆಟ್ ಅಲ್ಲಿ ಏನೆಲ್ಲಾ ಕಾಲಮ್ ಇದೆ ಆ ಎಲ್ಲಾ ಕಾಲಮ್ ನೇಮ್ಸ್ ನಮಗೆ ಇಲ್ಲಿ ಪ್ರಿಂಟ್ ಆಗುತ್ತೆ. ಡೇಟಾ ಡಾಟ್ ಕಾಲಮ್ಸ್ ಸಿಂಪಲ್. ನೆಕ್ಸ್ಟ್ ಏನಪ್ಪಾ ಮಾಡ್ಬೋದು ಅಂದ್ರೆ ಈ ಎಲ್ಲಾ ಕಾಲಮ್ನ ಡೇಟಾ ಟೈಪ್ ಚೆಕ್ ಮಾಡ್ಬೋದು. ಹೇಗೆ ಅಂತಂದ್ರೆ ಡಿ ಟೈಪ್ ಅನ್ನೋದು ಡೇಟಾ ಟೈಪ್ ಅಂತ ನಮಗೆ ಗೊತ್ತೇ ಇದೆ. ಡೇಟಾ ಡಾಟ್ ಡಿ ಟೈಪ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಮಗೆ ಯಾವ್ದೆಲ್ಲಾ ಕಾಲಮ್ ಇದೆ ಆ ಎಲ್ಲಾ ಕಾಲಮ್ದು ಪರ್ಟೈನಿಂಗ್ ಡೇಟಾ ಟೈಪ್ ನಮಗೆ ಇಲ್ಲಿ ಪ್ರಿಂಟ್ ಆಗ್ತಾ ಹೋಗುತ್ತೆ. ನೋಡ್ಬೋದು ಪ್ಯಾಸೆಂಜರ್ ID ಬಂದು ಇಂಟೀಜರ್ ಟೈಪ್ ಅಂತ. ಏನಪ್ಪಾ ಇಂಟೀಜರ್ 64 ಅಂದ್ರೆ 64 ಬೈಟ್ಸ್ ಆಫ್ ಮೆಮೊರಿನ ನಮ್ಮ ಒಂದು ಈ ಒಂದು ಡೇಟಾ ಟೈಪ್ ನ ಈ ಒಂದು ಕಾಲಮ್ ನ ಸ್ಟೋರ್ ಮಾಡಕ್ಕೆ ಅಷ್ಟು ಬೈಟ್ಸ್ ಆಫ್ ಮೆಮೊರಿ ನಮ್ಮ ಸಿಸ್ಟಮ್ ಯೂಸ್ ಮಾಡ್ತಿದೆ ಅಂತ. ಕೆಲವೊಂದ್ಸಲಿ ನಾವು ಇಂಟ್ 32, ಇಂಟ್ 8, ಇಂಟ್ 16 ನ ಕೂಡ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಸರ್ವೈವ್ಡ್ ಅನ್ನೋ ಒಂದು ಕ್ಲಾಸ್ ಇದೆ, ಅದು ಇಂಟೀಜರ್ ಟೈಪ್ ಅಂತೆ. ಕರೆಕ್ಟ್ ಅಲ್ವಾ? ಇಂಟೀಜರ್ಸ್ ಇರೋದು ಸರ್ವೈವ್ಡ್ ಅಲ್ಲಿ. ಪ್ಯಾಸೆಂಜರ್ ID P ಕ್ಲಾಸು ಇಂಟೀಜರ್. ಬಟ್ ನೇಮ್ ಮತ್ತೆ ಸೆಕ್ಸ್ ನೋಡಿ ಅದು ಕ್ಯಾಟಗಾರಿಕಲ್ ಡೇಟಾ. ಏನಪ್ಪ ಕ್ಯಾಟಗಾರಿಕಲ್ ಡೇಟಾ ಅಂದ್ರೆ ಕ್ಯಾಟಗಾರಿಕಲ್ ಡೇಟಾಗೆ ಆಬ್ಜೆಕ್ಟ್ ಅಂತ ಕೊಡುತ್ತೆ. ಆಬ್ಜೆಕ್ಟ್, ಸ್ಟ್ರಿಂಗ್, ಕ್ಯಾಟಗರಿ ಏನೇ ಆದ್ರೂ ನಾವು ಕ್ಯಾಟಗಾರಿಕಲ್ ಡೇಟಾ ಬಗ್ಗೆನೆ ಮಾತಾಡ್ತಾ ಇರ್ತೀವಿ. ಆಬ್ಜೆಕ್ಟ್ ಅಂದ್ರೂ ಅದು ಸ್ಟ್ರಿಂಗ್ ಟೈಪ್ ಆಫ್ ಡೇಟಾ, ಟೆಕ್ಸ್ಚರ್ ಅಥವಾ ಕ್ಯಾಟಗಾರಿಕಲ್ ಡೇಟಾ. ಈ ರೀತಿ ಡೇಟಾ ಡಾಟ್ ಡಿ ಟೈಪ್ಸ್ ಮುಖಾಂತರ ನಾವು ಯಾವೆಲ್ಲ ಕಾಲಮ್ಸ್ಗೆ ಯಾವೆಲ್ಲ ಡೇಟಾ ಟೈಪ್ಸ್ ಇದೆ ಅಂತ ತಿಳ್ಕೊಳ್ಬಹುದು. ದ ಮೂಮೆಂಟ್ ನಾವು ಡೇಟಾ ಡಾಟ್ ಡಿ ಟೈಪ್ಸ್ ಅಂತ ಹಾಕಿದ ತಕ್ಷಣ ನಮಗೆ ಇಂಟೀಜರ್ ಡೇಟಾ, ಫ್ಲೋಟ್ ಡೇಟಾ, ಆಬ್ಜೆಕ್ಟ್ ಡೇಟಾ ಎಲ್ಲ ಶೋ ಆದಾಗ ಒಂದು ಬೇಸಿಕ್ ಚೆಕ್ ಮಾಡ್ಬೋದು. ಏನಪ್ಪಾ ಅಂದ್ರೆ ಇಂಟೀಜರ್ ಡೇಟಾಗಳನ್ನೆಲ್ಲ ಒಂದ್ ಕಡೆ ಒಂದು ವೇರಿಯಬಲ್ ಅಲ್ಲಿ ಇನಿಷಿಯಲೈಸ್ ಮಾಡ್ಬೋದು. ಆಬ್ಜೆಕ್ಟ್ ಡೇಟಾನ ಒಂದ್ ಕಡೆ ಹಾಕಿ ಒಂದು ವೇರಿಯಬಲ್ ಅಲ್ಲಿ ಇಡಬಹುದು. ಯಾವ ರೀತಿ ಮಾಡ್ಬೋದು ಅಂದ್ರೆ ಅದಕ್ಕೆ ನಮ್ಗೆ ಸೆಲೆಕ್ಟ್ ಡಾಟ್ ಡಿ ಟೈಪ್ಸ್ ಅಂತ ಒಂದು ಫಂಕ್ಷನಾಲಿಟಿ ಇದೆ. ಅಂದ್ರೆ ನಾನು ಯಾವೆಲ್ಲ ಕಾಲಮ್ ನ್ಯೂಮೆರಿಕಲ್ ಡೇಟಾನ ಹೊಂದಿದೆ, ಇಂಟ್ ಆಗಿರ್ಬೋದು, ಫ್ಲೋಟ್ ಆಗಿರ್ಬೋದು, ಎರಡು ನ್ಯೂಮೆರಿಕಲ್ ಡೇಟಾನೇ ಅಲ್ವಾ, ಈ ಎರಡು ನ್ಯೂಮೆರಿಕಲ್ ಡೇಟಾನ ಒಂದು ವೇರಿಯಬಲ್ಗೆ ಹಾಕಿ ಇಡ್ತೀನಿ. ಯೋಚನೆ ಬರ್ಬೋದು ಯಾಕಪ್ಪ ಈ ತರ ಮಾಡ್ತಾ ಇದೀವಿ ಅಂತ. ಯಾಕೆ ಅಂದ್ರೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಏನಾದ್ರೂ ಒಂದು ಅನಲೈಸಿಂಗ್ ಬರೀ ನ್ಯೂಮೆರಿಕಲ್ ಕಾಲಮ್ ಮೇಲೆ ಮಾಡ್ಬೇಕು, ಇಲ್ಲ ಕ್ಯಾಟಗಾರಿಕಲ್ ಕಾಲಮ್ ಮೇಲೆ ಮಾಡ್ಬೇಕು ಅಂದಾಗ ಈಸಿಯಾಗಿ ನಾವು ಇದನ್ನ ಆಕ್ಸೆಸ್ ಮಾಡ್ಬೋದು. ಅದಕ್ಕೋಸ್ಕರ ಇಲ್ಲ ಮುಂದೆ ಮಷೀನ್ ಲರ್ನಿಂಗ್ ಮಾಡೆಲ್ಸ್ ನ ಬಿಲ್ಡ್ ಮಾಡಿದಾಗ EDA ಅಂತ ಒಂದು ಪಾರ್ಟ್ ಮಾಡ್ತೀವಿ. ಆ EDA ಮಾಡ್ಬೇಕಾದಾಗ ಇದು ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಹೇಗ್ ಮಾಡ್ಬೋದು ಅಂತಂದ್ರೆ ಸೆಲೆಕ್ಟ್ ಡಿ ಟೈಪ್ಸ್ ಅನ್ನೋ ಒಂದು ಫಂಕ್ಷನಾಲಿಟಿ ಇದೆ. ಅಂದ್ರೆ ನಮ್ಮ ಡೇಟಾ ಇಂದ ನಾವು ಸೆಲೆಕ್ಟ್ ಮಾಡ್ತಾ ಇದೀವಿ. ಏನ್ನ ಸೆಲೆಕ್ಟ್ ಮಾಡ್ತಾ ಇದೀವಿ? ಡೇಟಾ ಟೈಪ್ಸ್ ನ ಸೆಲೆಕ್ಟ್ ಮಾಡ್ತಾ ಇದೀವಿ. ಯಾವೆಲ್ಲ ಡೇಟಾ ಟೈಪ್ಸ್ ನ ಸೆಲೆಕ್ಟ್ ಮಾಡ್ತಾ ಇದೀವಿ? ಇಂಟ್ ಮತ್ತೆ ಫ್ಲೋಟ್. ಹೇಗೆ? ಡೇಟಾ ಡಾಟ್ ಸೆಲೆಕ್ಟ್ ಡಿ ಟೈಪ್ಸ್. ನಾವು ಸೆಲೆಕ್ಟ್ ಮಾಡ್ತಿದೀವಿ ಡಿ ಟೈಪ್ಸ್ ನ. ಹೇಗೆ? ಇನ್ಕ್ಲೂಡ್ ಇಂಟ್ ಅಂಡ್ ಫ್ಲೋಟ್. That is, from the data, we are trying to select the data types of what type, int ಮತ್ತೆ float.
ಇನ್ಕ್ಲೂಡ್ ಇಂಟ್ ಅಂಡ್ ಫ್ಲೋಟ್. ಯಾವೆಲ್ಲ ಕಾಲಮ್ ಇಂಟ್ ಮತ್ತೆ ಫ್ಲೋಟ್ ಅನ್ನೋ ಡೇಟಾ ಟೈಪ್ ಅಲ್ಲಿ ಇರುತ್ತೆ ಅವೆಲ್ಲ ಸೆಲೆಕ್ಟ್ ಆಗಿ ನಮ್ ಅಂಡರ್ಸ್ಕೋರ್ ಕಾಲಮ್ ಅಲ್ಲಿ ಸಿಟ್ ಆಗತ್ತೆ. ನೀವ್ ಇವಾಗ ನಮ್ ಅಂಡರ್ಸ್ಕೋರ್ ಕಾಲಮ್ ಡಾಟ್ ಹೆಡ್ ಅಂತ ಮಾಡಿದ್ರೆ ಎಲ್ಲಾ ನ್ಯೂಮೆರಿಕಲ್ ಡೇಟಾದು ಡೇಟಾ ಶೋ ಆಗತ್ತೆ. ನನ್ಗೆ ಈ ತರ ಡೇಟಾ ಶೋ ಆಗೋದ್ ಬೇಡ, ಅದ್ರ ಬದಲು ನನ್ಗೆ ಕಾಲಮ್ಸ್ ಬೇಕು ಅಂದ್ರೆ ನಾವು ಬರೀ ಕಾಲಮ್ ನ ನೇಮ್ ನ ಮಾತ್ರ ಪಡ್ಕೊಳ್ಬಹುದು. ಇದೇ ರೀತಿ ಕ್ಯಾಟಗಾರಿಕಲ್ ಡೇಟಾನ ಕೂಡ ನಾವು ಎಕ್ಸ್ಟ್ರಾಕ್ಟ್ ಮಾಡೋಣ. ಹೇಗೆ? ಡೇಟಾ ಇಂದ ಸೆಲೆಕ್ಟ್ ಮಾಡ್ತಾ ಇದೀನಿ ಡಿ ಟೈಪ್ಸ್ ನ, ಇನ್ಕ್ಲೂಡಿಂಗ್ ಏನು? ಇನ್ಕ್ಲೂಡಿಂಗ್ ಆಬ್ಜೆಕ್ಟ್. ಯಾಕಂದ್ರೆ ಕ್ಯಾಟಗಾರಿಕಲ್ ಡೇಟಾಗೆ ಡೇಟಾ ಟೈಪ್ ಇರೋದೇ ಆಬ್ಜೆಕ್ಟ್ ಅಂತ. ಆ ರೀತಿ ಮಾಡಿದ್ರೆ ನಮಗೆ ಎಲ್ಲಾ ಕ್ಯಾಟಗಾರಿಕಲ್ ಡೇಟಾನು ಶೋ ಆಯ್ತು. ನೇಮ್, ಸೆಕ್ಸ್, ಟಿಕೆಟ್, ಕ್ಯಾಬಿನ್ ಅಂಡ್ ಎಂಬಾರ್ಕ್ಡ್ ಈ 5 ಕಾಲಮು ನಮಗೆ ಕ್ಯಾಟಗಾರಿಕಲ್ ಅಥವಾ ಟೆಕ್ಸ್ಚುಯಲ್ ಡೇಟಾನ ಹೊಂದಿದೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋಲಿ ಇನ್ನಷ್ಟು ಮತ್ತಷ್ಟು ಪಾಂಡಾಸ್ ಈ ರೀತಿ ಫಂಕ್ಷನಾಲಿಟೀಸ್ ನ ತಿಳ್ಕೊಳ್ಳೋಣ.